ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಾಮ್. ಸುಮಾರು ಜನ ಕಾಮೆಂಟ್ ಸೆಕ್ಷನ್ ಕೇಳ್ತಾ ಇದ್ದೀರಾ, ರೈನ್ ಪಾಸಿಬಿಲಿಟಿ, ರೈನ್ ಪ್ರಿಡಿಕ್ಟೆಡ್ ಪಾಸಿಬಿಲಿಟಿ ಇದೆಯಲ್ಲ ಗುರು, ನಾಳೆ ಮಳೆ ಬರುವಂತ ಸಾಧ್ಯತೆ ಇದೆ ಸೆಮಿಫೈನಲ್ಸ್ ಅಲ್ಲಿ ಅಂತ. ಹೌದು, ನಾಳೆ ಮಳೆ ಬರುವಂತ ಸಾಧ್ಯತೆ ಇದೆ ಸೆಮಿಫೈನಲ್ಸ್ ಅಲ್ಲಿ. ಒಂದೇ ದಿನ 2 ಸೆಮಿಫೈನಲ್ ಇಡ್ತಾ ಇದ್ದಾರೆ ಗುರು. ಲಿಟ್ರಲಿ ಇದೊಂಥರ ಏನಕ್ಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಮೂವ್ ಮಾಡಿದ್ರು. ಒಂದೊಂದು ದಿನ ಒಂದೊಂದು ಸೆಮಿಫೈನಲ್ ಇಟ್ಟಿದ್ರೆ ಆಗಿತ್ತಪ್ಪ, ಒಂದೊಂದು ದಿನ ಒಂದೊಂದು ಮ್ಯಾಚ್ ಇಟ್ಟಿದ್ರೆ ಆಗಿತ್ತಪ್ಪ. ಸುಮ್ಮನೆ ಅಗ್ರೆಸಿವ್ ಆಗಿ ಬೇಗ ಟೂರ್ನಮೆಂಟ್ನ ಮುಗಿಸ್ಬೇಕು ಅಂತ ಸುಮ್ಮನೆ ಅಗ್ರೆಸಿವ್ ಆಗಿ ಮೂವ್ ಮಾಡ್ತಾ ಇದ್ದಾರೆ. ಒಂದೇ ದಿನ 2 ಸೆಮಿಫೈನಲ್ಸು ಏನು ಗುರು ಇದು? ಸೊ ಓಕೆ, ಏನೋ ಇಟ್ಟಿದ್ದಾರೆ. ಮೊದಲನೇ ಸೆಮಿಫೈನಲ್ 6 ಗಂಟೆಗೆ ಆಗ್ತಾಯಿದೆ. ಇಂಡಿಯನ್ ಟೀಮಲ್ಲಿ ಹೇಳ್ತಿರೋದು 8 ಗಂಟೆಗೆ 2ನೇ ಸೆಮಿಫೈನಲ್ ಆಡ್ತಿದೆ. ಏನು ಗುರು, ಇಂಡಿಯಾ ಫಸ್ಟಲ್ಲಿ ಫಿನಿಶ್ ಮಾಡಿದ್ರು, ಗ್ರೂಪ್ ಎ ಅಲ್ಲಿ ಫಸ್ಟಲ್ಲಿ ಫಿನಿಶ್ ಮಾಡಿದ್ರು, ಗ್ರೂಪ್ 1 ಅಲ್ಲಿ ಫಸ್ಟಲ್ಲಿ ಫಿನಿಶ್ ಮಾಡಿದ್ರು ಕೂಡ ಏನಕ್ಕೆ ನಮ್ಮನ್ನ ಕೆಳಗಡೆ ಗ್ರೂಪ್ ಹಾಕ್ಬಿಟ್ಟಿದೆ ಅಂದರೆ ಸೆಕೆಂಡ್ ಸೆಮಿಫೈನಲ್ಗೆ ಏನಕ್ಕೆ ಹಾಕಿದ್ರೆ? ಫಸ್ಟ್ ಸೆಮಿಫೈನಲ್ ಆಡ್ಬೋದಾಗಿತ್ತಲ್ವ ನಾವು ಲೆಕ್ಕವಾಗಿ ನೋಡ್ತಾರೆ ಫಸ್ಟ್ ಸೆಮಿಫೈನಲ್ ಆಡಬೇಕು. ಯಾಕಂದರೆ ನಾವು ಇದ್ದು ಗ್ರೂಪ್ 1 ಅಲ್ಲಿ, ಇವರಿದ್ದು ಗ್ರೂಪ್ 2 ಅಲ್ಲಿ, ಸೌತ್ ಆಫ್ರಿಕಾದವರು ಅಂತ ಹೇಳ್ಬೋದು ನೀವು. ಹೌದು, ಪ್ರೈಮ್ ಟೈಮ್ನ ಹಿಡಿಯೋದಕ್ಕೋಸ್ಕರ ICC ಅವರು ಮಾಡಿರುವಂಥ ಪ್ಲಾನ್ ಇದು. ಇಂಡಿಯಾ ಹೆಂಗೆ ಫಿನಿಶ್ ಮಾಡಿದ್ರು ಕೂಡ, ಎಲ್ಲೇ ಫಿನಿಶ್ ಮಾಡಿದ್ರು ಕೂಡ, ಸೆಕೆಂಡ್ ಪೊಸಿಷನ್ ಫಿನಿಶ್ ಮಾಡಿದ್ರು ಕೂಡ ಅವ್ರು ಆಡ್ತಾ ಇದ್ದು ಇದರಲ್ಲಿ ಗುಯಾನಾದಲ್ಲೇ ಆಡಬೇಕಾಗಿತ್ತು ಅಂತ ಅವರೇ ಫಿಕ್ಸ್ ಮಾಡಿಬಿಡಿದ್ರು. 27ನೇ ತಾರೀಕು ಗುಯಾನಾದಲ್ಲಿ ಇಂಡಿಯಾ ಇನ್ ಕೇಸ್ ಕ್ವಾಲಿಫೈ ಆಯಿತು ಅಂತಂದರೆ ಇಂಡಿಯಾ ಇಲ್ಲೇ ಆಡಬೇಕು ಅಂತ. ಯಾಕಂದರೆ ಪ್ರೈಮ್ ಟೈಮ್ನ ಹಿಡಿಯೋದಕ್ಕೆ ಇಂಡಿಯನ್ಸ್ ಎಲ್ಲ ಕೂತ್ಕೊಂಡು ನೋಡ್ತಾರೆ ರಾತ್ರಿ ಹೊತ್ತು ಮ್ಯಾಚ್ನ ಅಂತ. ಬೆಳಗ್ಗೆ ಇಟ್ಟರೆ ಯಾರು ನೋಡೋದಿಲ್ಲ ಅಂತ ನೋಡ್ತಾರೆ, ಬಟ್ ಜಾಸ್ತಿ ವ್ಯೂವರ್ಶಿಪ್ನ ಅಟ್ರಾಕ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಮಾಡಿರುವಂಥ ಪ್ಲ್ಯಾನ್ ಇದು. ಒಂಥರ ಐಡಿಯಲ್ ಅಂತ ಅನ್ಸೋದಿಲ್ಲ, ಒಂಥರ ಫೇರ್ ಅಂತ ಅನ್ಸೋದಿಲ್ಲ, ಬಟ್ ಆದರೂ ಕೂಡ ಪ್ರೈಮ್ ಟೈಮ್ನ ಹಿಡಿಯೋದಕ್ಕೋಸ್ಕರ ಇಟ್ಟಿದ್ದಾರೆ ಈ ಥರ. ಸೊ ಇವಾಗ ಸುಮಾರು ಜನ ಕೇಳಿದಿರಲ್ಲ, ಮಳೆ ಬಂದರೆ ಏನು ರಿಸರ್ವ್ ಡೇ ಇದೆಯಾ, ಇದಿದೆಯಾ ಅಂತ. ಇವಾಗ ಒಂಥರ ಇದು ಡಿಫ್ರೆಂಟ್ ರೂಲ್ ಅಂತ ಹೇಳಬೇಕು. ಒಂದೊಂದು ಸೆಮಿಫೈನಲ್ಗೆ ಒಂದೊಂದು ರೂಲ್ನ ಮಾಡಿ ಇಟ್ಟಿದ್ದಾರೆ. ಇವಾಗ ಮೊದಲನೇ ಸೆಮಿಫೈನಲ್ ಆಗ್ತಿದೆಯಲ್ಲ, ಅಫ್ಘಾನಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ, ಇದಕ್ಕೆ ರಿಸರ್ವ್ ಡೇ ಇದೆಯಂತೆ. ಸೆಕೆಂಡ್ ಸೆಮಿಫೈನಲ್ ಆಗ್ತಿದೆಯಲ್ಲ, ಇದಕ್ಕೆ ರಿಸರ್ವ್ ಡೇ ಇಲ್ವಂತೆ. ಯಾಕಂದರೆ ಒಂದೇ ದಿನ ಗ್ಯಾಪ್ ಇರೋದು. 27ನೇ ತಾರೀಕು ಸೆಮಿಫೈನಲ್ ಆಗ್ತಿದೆ, 28ನೇ ತಾರೀಕು ಒಂದಿನ ಗ್ಯಾಪು, ಆಮೇಲೆ 29ನೇ ತಾರೀಕು ಮತ್ತೆ ಫೈನಲ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ರಿಸರ್ವ್ ಡೇ ಇಲ್ವಂತೆ. ಸೆಕೆಂಡ್ ಸೆಮಿಫೈನಲ್ ಏನಾಗ್ತಾ ಇದೆ, 8 ಗಂಟೆ ಮ್ಯಾಚ್ ಆಗ್ತಿರೋದ್ರಿಂದ 24 ಅವರ್ಸ್ ಟೈಮ್ ಬೇಕಂತೆ ಒಂದರಿಂದ ಇನ್ನೊಂದು ರಿಸರ್ವ್ ಡೇಗೆ ಹೋಗೋದಿಕ್ಕೆ. ನಮಗೆ ಇಲ್ಲಿ ಒಂದೇ ದಿನ 2 ಸೆಮಿಫೈನಲ್ ಆಗೋ ಥರ ಕಾಣಿಸ್ತಾ ಇದೆ, ಬಟ್ ಅವ್ರಿಗೆ ಅಲ್ಲಿ 2 ಡಿಫ್ರೆಂಟ್ ಡೇಸ್ ಅಲ್ಲಿ ಆಗ್ತಾ ಇದೆ. ಆಕ್ಚುಲಿ ಇದು ನೈಟ್ ಮ್ಯಾಚು, ನಮಗೆ ಇಲ್ಲಿ ಡೇ ಇರುತ್ತೆ, ಬೆಳಗ್ಗೆ ಇರೋದು, ಅವ್ರಿಗೆ ಅಲ್ಲಿ ನೈಟ್ ಮ್ಯಾಚ್ ಆಗಿರುತ್ತೆ. ಫಸ್ಟ್ ಸೆಮಿಫೈನಲ್ ಬಂದ್ಬಿಟ್ಟು ಅದು ನೈಟ್ ಮ್ಯಾಚು, ಸೆಕೆಂಡ್ ಸೆಮಿಫೈನಲ್ ಇಂಡಿಯಾ ಆಡ್ತಿರೋದು ಬಂದ್ಬಿಟ್ಟು ಅದು ಡೇ ಮ್ಯಾಚು. ಸೊ ಅವರು ಡಿಫ್ರೆಂಟ್ ಡೇಸಲ್ಲೇ ಆಡ್ತಿದ್ದಾರೆ, ಬಟ್ ನಮಗೆ ಇದು ಒಂದೇ ದಿನದಲ್ಲಿ 2 ಮ್ಯಾಚು ಅನ್ನೋ ಥರ ಕಾಣಿಸ್ತಾ ಇದೆ. ಇವಾಗ ರೈನಿಂಗ್ ಪಾಸಿಬಿಲಿಟಿ ಇದೆಯಾ? ಮೊದಲನೇ ಮ್ಯಾಚ್ ಆಗ್ತಿರೋದು ಟ್ರೈನಿಡೆಡ್ ಅಲ್ಲಿ, ಇದರಲ್ಲಿ ರೈನಿಂಗ್ ಪಾಸಿಬಿಲಿಟಿ ಇದೆಯಾ ಅಂತ ಕೇಳಿದ್ರೆ ಇಲ್ಲೂ ಕೂಡ ಲೈಟ್ ಶವರ್ಸ್ ಬರುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಗೊತ್ತಿಲ್ಲ, ಇಲ್ಲಿ ಅಷ್ಟೊಂದು ಹೆವಿ ರೈನಿಂಗ್ ಪಾಸಿಬಿಲಿಟಿ ಇಲ್ಲ. ಬಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ ಏನಿದೆ, ಇಲ್ಲಿ ಹೆವಿ ರೈನಿಂಗ್ ಪಾಸಿಬಿಲಿಟಿ ಇದೆ ಅಂತ, ಆಲ್ಮೋಸ್ಟ್ 80% ರೈನಿಂಗ್ ಪಾಸಿಬಿಲಿಟಿ ಇದೆ ಅಂತ ಅಪ್ಡೇಟ್ ಬಂದಿದೆ. ಸೊ ಆದ್ದರಿಂದ 2 ಮ್ಯಾಚಲ್ಲೂ ಕೂಡ ಸ್ವಲ್ಪ ರೈನಿಂಗ್ ಪಾಸಿಬಿಲಿಟಿ ಇರೋದ್ರಿಂದ ಗುಯಾನಾದಲ್ಲೇ ಜಾಸ್ತಿ ಹಂಗೆ ನೋಡೋಕೆ ಹೋಯ್ತು. ರೈನಿಂಗ್ ಪಾಸಿಬಿಲಿಟಿ ಇರೋದು ಅರೌಂಡ್ 80%ಗಿಂತ ಜಾಸ್ತಿ ಇದೆ. ಅಂದರೆ ಮಳೆ ಬರುವಂಥ ಸಾಧ್ಯತೆ ಇಲ್ಲಿಗಿಂತ ಟ್ರೈನಿಡೆಡ್ಗಿಂತ ಅಲ್ಲೇ ಜಾಸ್ತಿ ಅಂತ. ಇಲ್ಲೇನು ಅಷ್ಟೊಂದೇನು ಇಲ್ಲ. ಸೊ ಇಲ್ಲಿ ಆಗ್ಬೋದು ಮ್ಯಾಚು. ಫಸ್ಟ್ ಸೆಮಿಫೈನಲ್ಲು, ಸೆಕೆಂಡ್ ಸೆಮಿಫೈನಲ್ ಆಗೋದು ಡೌಟ್ ಕಾಣಿಸ್ತಿದೆ. ರಿಸರ್ವ್ ಡೇ ಇಲ್ಲೇ ಇರೋದ್ರಿಂದ ಏನಾಗುತ್ತೆ ಅಂತಂದರೆ, ಸೆಕೆಂಡ್ ಸೆಮಿಫೈನಲ್ ಇನ್ ಕೇಸ್ ಏನಾದ್ರು ವಾಶ್ ಔಟ್ ಕಂಪ್ಲೀಟ್ಲಿ ಆಯಿತು ಅಂತ ಅಂದರೆ, ಏನಾದರೂ 5 ಓವರು ಹಾಕೋಕ್ಕಾಗಿಲ್ಲ ಅಂತಂದರೆ, ಏನೂ ಮಾಡೋಕ್ಕಾಗಲಿಲ್ಲ ಅಂತಂದರೆ, ವಾಶ್ ಔಟ್ ಆಯಿತು ಅಂದರೆ ಇಂಡಿಯಾ ಕ್ವಾಲಿಫೈ ಆಗುತ್ತೆ ಫೈನಲ್ಗೆ. ಸೈಕಲಾಜಿಕಲ್ ಅಡ್ವಾಂಟೇಜು ನಮ್ಮ ಇಂಡಿಯಾಗೆ ಬಂದಿದೆ. ಯಾಕೆಂದರೆ ಟಾಪ್ ಆಫ್ ದ ಟೇಬಲಲ್ಲಿ ಫಿನಿಶ್ ಮಾಡಿರೋದ್ರಿಂದ. ಇಲ್ಲಿ ಇಂಡಿಯಾ ಏನಾದ್ರು ಸೆಕೆಂಡ್ ಪೊಸಿಷನಲ್ಲಿ ಫಿನಿಶ್ ಮಾಡಿತ್ತು ಅಂತಂದರೆ ಅವಾಗ ನಾವು ಬಾಯ್ ಬಡ್ಕೋಬೇಕಾಗಿತ್ತು, ಏನು ಗುರು ಹಿಂಗಾಗೋಗ್ಬಿಡ್ತದೆ ಅಂತ. ಗುಯಾನಾದಲ್ಲಿ ರೈನಿಂಗ್ ಪಾಸಿಬಿಲಿಟಿ ಇರೋದ್ರಿಂದ ಇವಾಗ ಇಂಗ್ಲೆಂಡರು ಬಾಯ್ ಬಡ್ಕೋತಾ ಇರ್ತಾರೆ, ಮ್ಯಾಚ್ ಆಗಬೇಕು ಅಂತ. ಇವರಿಗೆ ಒಂದು ದಿನ ಗ್ಯಾಪ್ ಇದೆ, ಅದಕ್ಕೋಸ್ಕರ ರಿಸರ್ವ್ ಡೇನ ಇಡ್ತಾ ಇದ್ದಾರೆ. ನಮಗೆ ಗ್ಯಾಪ್ ಇಲ್ಲ ಫೈನಲ್ಸ್ಗೆ, ಮತ್ತೆ ಗ್ಯಾಪ್ ಇದೆ, ನಮಗೆ ಇಲ್ಲಿ ಗ್ಯಾಪ್ ಕಾಣಿಸುತ್ತೆ, ಬಟ್ ಅಲ್ಲಿ ಗ್ಯಾಪ್ ಇಲ್ಲ. ಆದ್ದರಿಂದ ರಿಸರ್ವ್ ಡೇ ಇಲ್ಲ ಅಂತ ಹೇಳಿದ್ರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಿಗೆ ಮಾತ್ರ ರಿಸರ್ವ್ ಡೇ ಇಲ್ಲ, ಫಸ್ಟ್ ಸೆಮಿಫೈನಲ್ಗೆ ರಿಸರ್ವ್ ಡೇ ಇದೆ, ಹಂಗೆ ಫೈನಲ್ ಕೂಡ ರಿಸರ್ವ್ ಡೇ ಇದೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಇವಾಗ ಇದೊಂಥರ ಗಜಿ ಬಿಜಿ ಅಂತ ಅನ್ಸುತ್ತೆ. ಫೈನಲ್ಗೆ ಪರವಾಗಿಲ್ಲ, ಇನ್ನೊಂದು ದಿನ ಜಾಸ್ತಿ ತಗೊಂಡು 30ನೇ ತಾರೀಕಿಗೆ ಫೈನಲ್ ಇಟ್ಟಿದ್ರೆ ಆಗಿತ್ತು. ರಿಸರ್ವ್ ಡೇ ಸೆಕೆಂಡ್ ಸೆಮಿಫೈನಲ್ ಕೂಡ ಇಟ್ಟಿದ್ರೆ ಆಗಿತ್ತು. ಸೊ ಒಂಥರ ಕಚ್ಚಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ರೂಲ್ಸ್ಗಳು ಒಂದೊಂದು ಸೆಮಿಫೈನಲ್ಗೂ ಇದೊಂಥರ ಐಡಿಯಲ್ ಅಂತ ಅನ್ಸೋದಿಲ್ಲ, ಒಂಥರ ಅಫೇರ್ ಅಂತ ಅನ್ಸೋದಿಲ್ಲ. ಯಾಕೆ ಈ ಥರ ಮಾಡ್ತಾರೆ? ಒಂದಕ್ಕೆ ಬೇರೆ ರೂಲು, ಇನ್ನೊಂದಕ್ಕೆ ಇನ್ನೊಂದು ರೂಲು. ಇವಾಗ ಏಷ್ಯಾ ಕಪ್ಪಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನಿಗೆ ಮಾತ್ರ ಒಂದು ಯಾವುದೋ ರಿಸರ್ವ್ ಡೇ ಕೊಟ್ಟಿದ್ರಲ್ಲ, ಸೊ ಆ ಥರ ಆಗತ್ತಿದು. ಒಂಥರ ಫೇರ್ ಅಂತ ಅನ್ಸೋದಿಲ್ಲ. ಏನಕ್ಕೆ ಅವ್ರಿಗೆ ಮಾತ್ರ ರಿಸರ್ವ್ ಡೇ ಕೊಡಬೇಕು, ಏನಕ್ಕೆ ಇವ್ರಿಗೆ ರಿಸರ್ವ್ ಡೇ ಕೊಡಬಾರ್ದು? ಪರವಾಗಿಲ್ಲ, ಎಕ್ಸ್ಟೆನ್ಷನ್ ತೊಗೊಂಡು ಒಂದಿನ ಎಕ್ಸ್ಟೆಂಡ್ ಮಾಡಿಕೊಂಡು ಫೈನಲ್ಸ್ 30ನೇ ತಾರೀಕು ಇಟ್ಟಿರೋ ಆಗಿತ್ತು. ಮಳೆ ಬರುವಂಥ ಸಿನಾರಿಯೋ ಜಾಸ್ತಿ ಇರೋದ್ರಿಂದ. ಸೊ
ಏನು ಜಾಸ್ತಿ ಹೇಳಿ ಏನೋ ಪ್ರಯೋಜನ ಇಲ್ಲ, ರೂಲ್ಸ್ ಆಲ್ರೆಡಿ ಮಾಡಿದ್ದಾರೆ. ಸೊ ಈ ಥರ ರೂಲ್ ಇದೆ, ಫಸ್ಟ್ ಸೆಮಿಫೈನಲ್ಗೆ ರಿಸರ್ವ್ ಡೇ ಇದೆ ಅಂತ, ಸೆಕೆಂಡ್ ಸೆಮಿಫೈನಲ್ಗೆ ರಿಸರ್ವ್ ಡೇ ಇಲ್ಲ ಅಂತ ಅಪ್ಡೇಟ್ ಬರ್ತಿದೆ. ಎನಿವೆ ನಾವೇನು ಲೂಸಿಂಗ್ ಸೈಡಲ್ಲಿ ಇರೋದಿಲ್ಲ, ನಮಗೇನು ಚಿಂತೆ ಏನಿಲ್ಲ ಇಂಡಿಯಾದವ್ರಿಗೆ. ಯಾಕೆ ಅಂತಂದರೆ ನಾವು ಆಲ್ರೆಡಿ ಟಾಪ್ ಆಫ್ ದ ಟೇಬಲ್ ಇರೋದ್ರಿಂದ ನಮಗೆ ಮಳೆ ಬಂದು ವಾಶ್ಔಟ್ ಆಯಿತು ಅಂದ್ರೂ ಕೂಡ ಇಂಡಿಯಾ ಆನ್ ಟಾಪ್ ಆ್ಯಂಡು ಇಂಡಿಯಾ ಫೈನಲ್ಗೆ ಕ್ವಾಲಿಫೈ ಆಗುತ್ತೆ. ಇಲ್ಲಿ ಭಯ ಪಡಬೇಕಾಗಿರೋದು ಇಂಗ್ಲೆಂಡ್ ಅವರು ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನು ಅನ್ನಿಸ್ತು ಈ ರೂಲು? ಫಸ್ಟ್ ಸೆಮಿಫೈನಲ್ಗೆ ಸೆಕೆಂಡ್ ಸೆಮಿಫೈನಲ್ಗೆ ಡಿಫ್ರೆಂಟ್ ರೂಲ್ ಇರೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾಬಾ.